ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಪರಿಪೂರ್ಣ ಮೆಡಿಕ್ಲೈಮ್ ಆಯುಷ್ ಬಿಮಾ ಯೋಜನೆಯನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಉತ್ತರ: ಕೇಂದ್ರ ಹಣಕಾಸು ಸಚಿವಾಲಯ. ಪರಿಪೂರ್ಣ ಮೆಡಿಕ್ಲೈಮ್ ಆಯುಷ್ ಬಿಮಾ ಯೋಜನೆಯನ್ನು ಯಾವ ವಿಮಾ ಕಂಪನಿಯ ಮೂಲಕ ಜಾರಿಗೆ ತರಲಾಗಿದೆ? ಉತ್ತರ: ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕಾಕಿನಾಡವನ್ನು ಯಾವ ಹೆಸರಿನಿಂದ ಘೋಷಿಸಿದ್ದಾರೆ? ಉತ್ತರ: ಭಾರತದ ಹಸಿರು ಹೈಡ್ರೋಜನ್ ಕಣಿವೆ. ಇತ್ತೀಚೆಗೆ 7 ವರ್ಷಗಳನ್ನು ಪೂರೈಸಿದ ಉಮೇನಿಯಾ ಇನಿಷಿಯೇಟಿವ್ ಯಾವ ಪೋರ್ಟ್ಗೆ ಸಂಬಂಧಿಸಿದೆ? ಉತ್ತರ: GEM. ಸಾಂಖ್ಯಿಕ ಕ್ಷೇತ್ರದಲ್ಲಿ ನೀಡಲಾಗುವ ಸುಖಾತ್ಮೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾವ ಕೇಂದ್ರ ಸಚಿವಾಲಯವು ಪ್ರದಾನ ಮಾಡುತ್ತದೆ? ಉತ್ತರ: ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಡಾಕ್ಟರ್ PV ಸುಖಾತ್ಮೆ ಅವರು ಯಾವ ಸಂಸ್ಥೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು? ಉತ್ತರ: ಭಾರತೀಯ ಕೃಷಿ ಸಾಂಖ್ಯಿಕ ಸಂಶೋಧನಾ ಸಂಸ್ಥೆ. 2026ರ ಆರಂಭದ ವೇಳೆಗೆ ಭಾರತವು ಒಟ್ಟು ಎಷ್ಟು ಚೆಸ್ ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಹೊಂದಿದೆ? ಉತ್ತರ: 92. ಭಾರತದ 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಅಲಂಕರಿಸಿದ ಕ್ರೀಡಾಪಟು ಯಾರು? ಉತ್ತರ: ಆರ್ಯನ್ ವರ್ಷಿನ್. ಚಂದ್ರನ ದೂರದ ಭಾಗದಿಂದ ಮಣ್ಣು ಮತ್ತು ಬಂಡೆಗಳ ಮಾದರಿಗಳನ್ನು ಯಶಸ್ವಿಯಾಗಿ ಭೂಮಿಗೆ ತಂದ ವಿಶ್ವದ ಮೊದಲ ಮಿಷನ್ ಯಾವುದು? ಉತ್ತರ: ಚಾಂಗ್-ಇ-6. ಭಾರತದಲ್ಲಿ ಇರವಾಡಿ ಡಾಲ್ಫಿನ್ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡುಬರುವ ಸ್ಥಳ ಯಾವುದು? ಉತ್ತರ: ಚಿಲ್ಕ ಸರೋವರ. ಚಾಂಗ್-ಇ-6 ಮಿಷನ್ ಅನ್ನು ಉಡಾವಣೆ ಮಾಡಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಉತ್ತರ: CNSA. IUCN ಕೆಂಪು ಪಟ್ಟಿಯಲ್ಲಿ ಇರವಾಡಿ ಡಾಲ್ಫಿನ್ಗಳನ್ನು ಯಾವ ವರ್ಗದಲ್ಲಿ ಸೇರಿಸಲಾಗಿದೆ? ಉತ್ತರ: ಅಳಿವಿನಂಚಿನಲ್ಲಿರುವ. ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಇರವಾಡಿ ಡಾಲ್ಫಿನ್ಗಳನ್ನು ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಉತ್ತರ: ಅನುಸೂಚಿ 1. 2026ರಲ್ಲಿ ಸಮ್ಮಕ್ಕ ಸಾರಲಮ್ಮ ಜಾಥರಾ ಯಾವ ರಾಜ್ಯದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ? ಉತ್ತರ: ತೆಲಂಗಾಣ. ಸಮ್ಮಕ್ಕ ಸಾರಲಮ್ಮ ಜಾಥಾವನ್ನು ಪ್ರಮುಖವಾಗಿ ಯಾವ ಬುಡಕಟ್ಟು ಸಮುದಾಯದವರು ಆಚರಿಸುತ್ತಾರೆ? ಉತ್ತರ: ಕೋಯ ಬುಡಕಟ್ಟು. ಬಗುರುಂಬಾ ಯಾವ ರಾಜ್ಯದ ಅತ್ಯಂತ ಜನಪ್ರಿಯ ಜನಪದ ನೃತ್ಯವಾಗಿದೆ? ಉತ್ತರ: ಅಸ್ಸಾಂ. ಬಗುರುಂಬಾ ನೃತ್ಯವನ್ನು ಅಸ್ಸಾಂನ ಯಾವ ಬುಡಕಟ್ಟು ಸಮುದಾಯದವರು ಪ್ರಧಾನವಾಗಿ ಪ್ರದರ್ಶಿಸುತ್ತಾರೆ?
ಉತ್ತರ ಬೋಡೋ ಬುಡಕಟ್ಟು. ವಿಶ್ವ ಚೆಸ್ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ಲೂಸೆನ್, ಸ್ವಿಟ್ಜರ್ಲ್ಯಾಂಡ್. ವಿಕಿಪೀಡಿಯಾ ಸಂಸ್ಥಾಪಕರು ಯಾರು? ಉತ್ತರ ಜಿಮ್ಮಿ ವೇಲ್ಸ್. ಪ್ರಸ್ತುತ ಭಾರತದ ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಡೈರಿ ಸಚಿವರು ಯಾರು? ಉತ್ತರ ರಾಜೀವ್ ರಂಜನ್ ಸಿಂಗ್. ಜನವರಿ 2026ರಲ್ಲಿ ಮೀನುಗಾರಿಕೆ ಮತ್ತು ಜಲಚರ ಸಾಗಣೆ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಭಾರತವು ಯಾವ ದೇಶದೊಂದಿಗೆ ಕಾರ್ಯತಂತ್ರದ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಇಸ್ರೇಲ್. ಆಸಿಯಾನ್ ಭಾರತ ಡಿಜಿಟಲ್ ಸಹಕಾರ ಅಡಿಯಲ್ಲಿ ಭಾರತವು ಯಾವ ನಿಧಿಯನ್ನು ಸ್ಥಾಪಿಸಿದೆ? ಉತ್ತರ ಆಸಿಯಾನ್ ಭಾರತ ಡಿಜಿಟಲ್ ಫಂಡ್. 2026ರಲ್ಲಿ ನಡೆದ 6ನೇ ಆಸಿಯಾನ್ ಭಾರತ ಡಿಜಿಟಲ್ ಸಚಿವರ ಸಭೆಯನ್ನು ಯಾವ ದೇಶವು ಆಯೋಜಿಸಿತು? ಉತ್ತರ ವಿಯೆಟ್ನಾಂ. ಭಾರತ ಮತ್ತು ಇಸ್ರೇಲ್ ನಡುವಿನ ಕೃಷಿ ಸಹಕಾರಕ್ಕಾಗಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಕಾರ್ಯಕ್ರಮದ ಹೆಸರೇನು? ಉತ್ತರ ಇಂಡೋ-ಇಸ್ರೇಲ್ ಕೃಷಿ ಯೋಜನೆ. ತನ್ನ ದತ್ತಾಂಶವನ್ನು ಎಐ ತರಬೇತಿಗಾಗಿ ಬಳಸಲು ಮೈಕ್ರೋಸಾಫ್ಟ್, ಮೆಟಾ ಮತ್ತು ಅಮೆಜಾನ್ನೊಂದಿಗೆ ವಾಣಿಜ್ಯ ಒಪ್ಪಂದ ಮಾಡಿಕೊಂಡ ಸಂಸ್ಥೆ ಯಾವುದು? ಉತ್ತರ ವಿಕಿಪೀಡಿಯಾ ಫೌಂಡೇಶನ್.